ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಇವತ್ತಿನ ಲಾಗ್ ಬಂದು ನಾನು ಒಂದು ಮದುವೆ ಸ್ಯಾರೀಸಿಗೆ ಯಾವುದೆಲ್ಲ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ, ಅದಕ್ಕೋಸ್ಕರ. ಸೊ ನಾನು ಈ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಸ್ಯಾರಿಗೆ ಯಾವುದೆಲ್ಲ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಮತ್ತು ಅದಕ್ಕೆ ಎಷ್ಟು ರೇಟನ್ನು ತಗೊಳ್ತೀನಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ನಿಮಗೆ ಒಂದು ಟಿಪ್ಸ್ನ ಕೂಡ ನೋಡ್ತಾ ಇದ್ದೀನಿ. ಆ ಟಿಪ್ಸ್ ಏನಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ನ ಕೊಡಿ ಅಂತ ಹೇಳಿ, ನಾನು ಹಾಕಿರುವಂಥ ಕುಚ್ಚು ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿದ್ರೆ ನಾನು ನೆಕ್ಸ್ಟು ವೀಡಿಯೋನಲ್ಲಿ ನಿಮಗೆ ನಾನು ಕುಚ್ಚು ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲೇ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿರೋದನ್ನು ನಾನು ತೋರಿಸ್ತಾ ಇದ್ದೀನಿ, ಎಂಬ್ರಾಯ್ಡಿಂಗ್ ಬ್ಲೌಸಸ್ಸು. ಸೊ ಕುಚ್ಚಸ್ಸು ಸಿಂಪಲಿಂದ ಹಿಡಿದು ಗ್ರ್ಯಾಂಡಾಗಿ ಯಾವ ರೀತಿ ಕುಚ್ಚು ಡಿಸೈನ್ನ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ, ಹಾಗೆ ಬ್ಲೌಸಸ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ನೋಡಿ. ಇದು ಫಸ್ಟ್ ಸ್ಯಾರಿ ಬೇಬಿ ಕುಚ್ಚನ್ನ ಹಾಕಿದ್ದೀನಿ, ಅದಕ್ಕೇ ಸೆಂಟರಲ್ಲಿ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡಿದ್ದೀನಿ. ತುಂಬಾ ಇದು ಬಾಡಿ ಬಂದು ಗ್ರೀನ್ ಕಲರ್ ಇತ್ತು, ಪಲ್ಲು ಬಂದು ಪಿಂಕ್ ಇತ್ತು, ಹಾಗಾಗಿ ಎರಡು ಕಲರನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಮತ್ತು ಸೆಂಟರಲ್ಲಿ ಒಂದೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೇಬಿ ಕುಚ್ಚಾದರೂ ಕೂಡ ಅದು ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಟ್ಟಿದೆ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನಾನು 350 ರುಪೀಸ್ನ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ನನಗೆ ಯಾವ ರೀತಿ ಟೈಮ್ ತೊಗೊಳುತ್ತೆ ಅನ್ನೋದ್ರ ಮೇಲೆ ನಾನು ಪ್ರೈಸನ್ನು ಫಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ ನಾನೊಂದು ಟಿಪ್ಸ್ನ ಕೊಡ್ತೀನಿ ಅಂತ ಹೇಳಿ. ಏನಂತ ಹೇಳಿದ್ರೆ, ನಾವು ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡುವಾಗ ಈ ರೀತಿ ಮುಂದೆ ಇಟ್ಟು ಫೋಲ್ಡ್ ಮಾಡಬಾರ್ದು, ಆವಾಗ ನಮಗೆ ಕುಚ್ಚು ಫೋಲ್ಡ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಹಿಂದೆ ಸರಿಸಿ, ಸೀರೆ ಸ್ವಲ್ಪ ಮುಂದೆ ಬರಲಿ, ಪಲ್ಲು ಮಾತ್ರ ಹಿಂದೆ ಹೋಗಲಿ, ಆ ರೀತಿ ಇಟ್ಟು ನಾವು ಮೇಲ್ಗಡೆಯಿಂದ ಫೋಲ್ಡನ್ನು ಮಾಡಬೇಕು. ಆವಾಗ ಕುಚ್ಚು ಫೋಲ್ಡ್ ಆಗೋದಿಲ್ಲ, ನಾವು ಮೇಲಿಂದ ಮತ್ತೊಂದು ಸ್ಯಾರಿನ ಇಟ್ಟಾಗ ಕುಚ್ಚು ಫೋಲ್ಡ್ ಆಗೋದಿಲ್ಲ. ಸೊ ಇದು ನನ್ನ ಇವತ್ತಿನ ಟಿಪ್ಸು ನಿಮಗೋಸ್ಕರ. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಕ್ರೀಮ್ ಕಲರ್ ಸ್ಯಾರಿ, ಬಾಡಿ ಬಂದು ಕ್ರೀಮ್ ಕಲರ್ ಇದೆ, ಅದಕ್ಕೆ ಬಾರ್ಡರ್ ಗ್ರೀನ್ ಬಂದಿದೆ ಮತ್ತು ಪಲ್ಲು ಕೂಡ ಗ್ರೀನ್ ಕಲರಲ್ಲಿ ಇದೆ. ಇದು ಧಾರೆಗೆ ಹಾಕ್ಕೊಳ್ಳುವಂಥ ಒಂದು ಕ್ರೀಮ್ ಕಲರ್ ಸ್ಯಾರಿ. ಸೊ ಇದಕ್ಕೆ ಅವರು ಗ್ರ್ಯಾಂಡ್ ಕುಚ್ಚು ಬೇಕು ಅಂತ ಕೇಳಿದ್ರಿಂದ ನಾನು ಕ್ರೋಸಾ ಕುಚ್ಚನ್ನು ಹಾಕಿದ್ದೀನಿ. ನೋಡ್ಬೋದು ನೀವು, 2 ಬೀಡನ್ನು ಹಾಕಿದ್ದೀನಿ, ಅದ್ರ ಮೇಲೆ ಕ್ರೋಶನ ಹಾಕಿ ಒಂದು ಲೀವ್ಸ್ ಬೀಡನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತು ಕ್ರೀಮ್ ಕಲರಲ್ಲಿ ಕ್ರೀಮ್ ಕಲರಲ್ಲಿ ಕ್ರೋಶ ಹಾಕಿರೋದ್ರಿಂದ ಕುಚ್ಚನ್ನು ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಒಂಥರ ಟೆಂಪಲ್ ಡಿಸೈನ್ ರೀತಿ ಕಾಣಿಸ್ತಾ ಇದೆ. ನಾನು ಇದಕ್ಕೆ 600 ರುಪೀಸನ್ನು ಚಾರ್ಜ್ ಮಾಡ್ತಾಯಿದ್ದೀನಿ. ನನಗಿದು 6 ಅವರ್ ಟೈಮ್ ತೊಗೊಂಡಿದೆ ಈ ರೀತಿ ಹಾಕಲಿಕ್ಕೆ, ಹಾಗಾಗಿ ನಾನು 600ನ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಕುಚ್ಚನ್ನು ಹಾಕಿರೋ ವಿಡಿಯೋ ನಿಮಗೆ ಬೇಕು ಅಂತ ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಹಾಗೆಯೇ ಈ ಸ್ಯಾರಿದು ಬ್ಲೌಸ್ ಕೂಡ ನಾವೇ ಸ್ಟಿಚಿಂಗ್ನ ಮಾಡಿಸಿದ್ದೀವಿ. ಇದು ಹ್ಯಾಂಡ್ ವರ್ಕ್ ಮಾಡಿಸಿರುವಂಥ ಒಂದು ಬ್ಲೌಸು, ತುಂಬಾ ಚೆನ್ನಾಗಿ ಬಂದಿದೆ. ಬಾಡಿ ಕಲರು ಕ್ರೀಮ್ ಇರೋದ್ರಿಂದ ಕ್ರೀಮ್ ಕಲರಲ್ಲಿ ಹೈಲೈಟ್ ಮಾಡೋದಕ್ಕೋಸ್ಕರ ಇಲ್ಲಿ ಚೈನ್ ಲೈನ್ನ ಹಾಕಿದ್ದಾರೆ ಕ್ರೀಮ್ ಕಲರಲ್ಲಿ. ಅದರಲ್ಲಿ ಮಧ್ಯೆ ಒಂದು ಬಾಲ್ ಚೈನ್ ಹಾಕಿದ್ದಾರೆ, ಅದರಿಂದ ನೆಕ್ಸ್ಟ್ ಬೀಡನ್ನ ಹಾಕಿದ್ದಾರೆ ಮತ್ತು ಸ್ಟೋನ್ ಲೈನ್ ಕೂಡ ಹಾಕಿದ್ದಾರೆ. ಗ್ರ್ಯಾಂಡ್ ಲುಕ್ ಬಂದಿದೆ. ಸ್ಲೀವ್ಸ್ ಕೂಡ ಅಷ್ಟೇ ಸ್ಟಿಚಿಂಗಲ್ಲಿ ಕ್ರೀಮ್ ಕಲರಲ್ಲಿ ಸ್ಟಿಚ್ನ ಮಾಡಿದ್ದಾರೆ. ಇದಕ್ಕೂ ಕೂಡ ಬೀಡ್ ಆ್ಯಡ್ ಮಾಡಿ ಗ್ರೀನ್ ಕಲರ್ ಸ್ಟೋನ್ಸ್ ಎಲ್ಲ ಹಾಕಿ ಹೈಲೈಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಎಂಬ್ರಾಯ್ಡ್ರಿ ಪ್ರೈಸು ನಮಗೆ ಹೇಳಲಿಕ್ಕಾಗಲ್ಲ, ಯಾಕಂದರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೆ. ಅದು ಕಮ್ಮಿ ಅಂತ ಅನ್ನಿಸ್ಬೋದು ನಿಮಗೆ, ಅಥವಾ ಜಾಸ್ತಿ ಅಂತ ಅನ್ನಿಸ್ಬೋದು. ಆದರೆ ಸ್ಟಿಚ್ಚಿಂಗ್ ಚಾರ್ಜ್ನ ನಾನು ಹೇಳ್ತೀನಿ. ನಾವು ಇದಕ್ಕೆ ಸ್ಟಿಚ್ ಮಾಡೋದಕ್ಕೋಸ್ಕರ 350 ರುಪೀಸ್ನ ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ಸ್ಯಾರಿ ಬಂದು ಬಾಡಿ ಕಲರ್ ಬಂದು ಗ್ರೀನ್ ಇದೆ, ಬಾರ್ಡರ್ ಬಂದು ಪಿಂಕ್ ಇದೆ, ಪಲ್ಲು ಕೂಡ ಪಿಂಕ್ ಕಲರಲ್ಲಿ ಇದೆ. ಇದ್ರದ್ದು ಕುಚ್ಚು ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಇದು ಕೂಡ ಕ್ರೋಸಾ ಕುಚ್ಚೇನೆ. ಆ ಕಡೆ ಈ ಕಡೆ ಫ್ಲವರ್ ಬೀಡ್ ಇರುವಂಥ ರೌಂಡ್ ಬೀಡನ್ನು ಹಾಕಿದ್ದೀನಿ. ಸೆಂಟರಲ್ಲಿ ಡೈಮಂಡ್ ಶೇಪ್ ಇರುವಂಥ ಬೀಡನ್ನು ಹಾಕಿದ್ದೀನಿ. ಸೆಂಟರಲ್ಲಿ ಡೈಮಂಡ್ ಶೇಪ್ ಬೀಡ್ ಬಂದಿರೋ ಕಡೆ ಕುಚ್ಚು ಬಂದಿದೆ.
ಕುಚ್ಚನ್ನು 2 ಕಲರಲ್ಲಿ ಮಿಕ್ಸ್ ಮಾಡಿ ಎರಡು ಕುಚ್ಚನ್ನು ಹಾಕಿದ್ದೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೂಡ. ಇದಕ್ಕೆ ನಾನು 500 ರುಪೀಸನ್ನು ಚಾರ್ಜ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಸ್ಯಾರಿನ ಸ್ವಲ್ಪ ಒಳಗಡೆ ತೆಗೆದು ನಾವು ಈ ರೀತಿ ಫೋಲ್ಡನ್ನ ಮಾಡಬೇಕು, ಆವಾಗ ಫೋಲ್ಡ್ ಆಗೋದಿಲ್ಲ. ನೋಡಿ ಈ ರೀತಿ ಸ್ವಲ್ಪ ಹಿಂದೆ ಮಾಡಿ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಆಗೋದಿಲ್ಲ. ಸೊ ಈ ಸ್ಯಾರಿದು ಕೂಡ ಬ್ಲೌಸು ಇದೆ. ಇದು ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿರುವಂಥ ಬ್ಲೌಸು. ಇದರಲ್ಲೂ ಕೂಡ ಗ್ರೀನ್ ಸ್ಯಾರಿ ಆಗಿರೋದ್ರಿಂದ ಗ್ರೀನ್ ಕಲರಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿದ್ದಾರೆ, ಬಾಲ್ ಚೈನ್ ಹಾಕಿದ್ದಾರೆ. ಸ್ಲೀವ್ಸ್ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಬೀಡ್ಸಿಂದ, ಮತ್ತು ಸ್ಟಾರ್ ಬರೋ ಥರ ಬೀಡ್ಸಿಂದ ಸ್ಟಾರ್ ಬರೋ ಥರ ಮಾಡಿದ್ದಾರೆ. ಫ್ರಂಟಲ್ಲಿ ಕೂಡ ಒಂದು ಸೈಡು ಡಿಸೈನ್ ಬರುತ್ತೆ, ಬ್ಯಾಕಲ್ಲಿ ಕೂಡ ಈ ರೀತಿ ಸಿಂಪಲಾಗಿ ಕಾಣಿಸಿದ್ರೂ ತುಂಬಾ ಚೆನ್ನಾಗಿದೆ ವರ್ಕು, ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳ್ದಾಗೆ ಎಂಬ್ರಾಯ್ಡ್ರಿ ವರ್ಕ್ ಪ್ರೈಸು ನಾನು ಹೇಳಲ್ಲ, ಆದರೆ ಅಬೌಟ್ 2000 ಇರುತ್ತೆ ಹ್ಯಾಂಡ್ ವರ್ಕ್ ಅಂದರೆ. ಸ್ಯಾರಿ ಕುಚ್ಚು ಅಂತ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೆಲ್ಫ್ ಕಲರ್ ಇದ್ದಂಥ ಒಂದು ಸ್ಯಾರಿ. ಜರಿ ಮಾತ್ರ ಸಿಲ್ವರ್ ಜರಿ ಬಂದಿತ್ತು. ಸಿಲ್ವರ್ ಅಂದರೆ ಪ್ಯೂರ್ ಸಿಲ್ವರ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಸಿಲ್ವರ್ ಜರಿನ ಯೂಸ್ ಮಾಡಿದ್ದೀನಿ. ಹಾಗೆ ಬೇಬಿ ಕುಚ್ಚಿಗೆ ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಈ ಕಡೆ ಸಿಲ್ವರು ಅಲ್ಲ, ಈ ಕಡೆ ಒಂಥರ ಕಾಪರು ಅಲ್ಲ, ಆ ರೀತಿ ಇತ್ತು ಜರಿ. ಹಾಗಾಗಿ ಒಂದು ಸ್ವಲ್ಪ ಥ್ರೆಡ್ನ ಮಿಕ್ಸ್ ಮಾಡಿಕೊಂಡು ನಾನು ಈ ರೀತಿ ಬೇಬಿ ಕುಚ್ಚಿಗೆ ರಿಂಗ್ ಬೀಡನ್ನ ಹಾಕಿ ರೆಡಿ ಮಾಡಿದ್ದೆ. ಇದು ಸೆಲ್ಫ್ ಕಲರ್ ಆಗಿರೋದ್ರಿಂದ ಇದೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅದನ್ನು ಹಾಕಿದೆ. ಇದು ಬ್ಲೌಸ್ ಕೂಡ ನಾವೇ ಸ್ಟಿಚ್ ಮಾಡಿದ್ದ, ಆಗಲೇ ಹೇಳ್ದಂಗೆ. ಇದಕ್ಕೆ ಮಿಷಿನ್ ವರ್ಕನ್ನು ಸ್ಟಿಚ್ ಮಾಡಿಸಿದ್ದೀವಿ. ಈ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿರೋದು ನನ್ನ ಮೈದ್ನ. ಇದು ಮಿಷಿನ್, ಇದು ಸೆಲ್ಫ್ ಕಲರ್ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಕಲರ್ ಕಾಂಬಿನೇಷನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಲೀವ್ಸು, ಇದು ಬ್ಯಾಕ್ ಡಿಸೈನು, ಮಿಷಿನ್ ಎಂಬ್ರಾಯ್ಡ್ರಿ. ಇದು ಫ್ರಂಟಲ್ಲಿ ಕೂಡ ಒಂದು ಸೈಡ್ ಡಿಸೈನ್ ಬರುತ್ತೆ, ಜರಿನ ಮ್ಯಾಚ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಅಷ್ಟೇ ಸೆಲ್ಫ್ ಕಲರ್ ಸ್ಯಾರಿ. ಇದಕ್ಕೂ ಕೂಡ ಅಷ್ಟೇ ಜರಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಬೇಬಿ ಕುಚ್ಚಿಗೆ ರಿಂಗ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಇದು ಸಿಸ್ಟರ್ಸ್ದು ಇಬ್ಬರದು ಸ್ಯಾರಿ. ಸೊ ಒಂದೇ ಡಿಸೈನು, ಒಂದೇ ಥರ ತೊಗೊಂಡಿರೋದ್ರಿಂದ ಒಂದೇ ಡಿಸೈನು ಬೇಕು ಅಂತ ಕೇಳಿದರು. ಹಾಗಾಗಿ ನಾನು ಈ ರೀತಿ ಕುಚ್ಚನ್ನ ಹಾಕಿದೆ. ನಾನು ಇದಕ್ಕೆ ಆ್ಯಕ್ಚುಲಿ 380 ನಾನು ಚಾರ್ಜ್ ಮಾಡಿದ್ದೀನಿ. 400 ರುಪೀಸ್ ಇರೋದು, ಬಟ್ ಅವರು ತುಂಬ ಸ್ಯಾರೀಸ್ ಕೊಟ್ಟಿರೋದ್ರಿಂದ ಒಂದು 20 ರುಪೀಸ್ ಕಡಿಮೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಪಿಂಕ್ ಸ್ಯಾರಿಗೆ ಗ್ರೀನ್ ಬಾರ್ಡರ್ ಬಂದಿದೆ. ಪಿಂಕ್ ಕಲರ್ ಸ್ಯಾರಿ ಇದೆ, ಬಾಡಿ ಪಿಂಕ್ ಇದೆ, ಬಾರ್ಡರು ಗ್ರೀನ್ ಇದೆ. ಗ್ರೀನ್ ಅಂದರೆ ರಾಮ ಗ್ರೀನ್ ಟೈಪ್ ಇದೆ. ಸೊ ಇದಕ್ಕೆ ಸ್ವಲ್ಪ ಗ್ರ್ಯಾಂಡು ಅಲ್ಲ, ಸಿಂಪಲ್ಲು ಅಲ್ಲ, ಆ ರೀತಿ ಒಂದು ಕುಚ್ಚನ್ನು ಕಟ್ಟಿದ್ದೀನಿ. ಫಸ್ಟು ನಾಟನ್ನು ಮಾಡಿಕೊಂಡು ಅದಕ್ಕೆ ಬೀಡನ್ನ ಹಾಕಿ ಎರಡನ್ನೂ ಕೂಡ ಸೇರಿ ನಾಟ್ ಮಾಡಿಕೊಂಡು ಅದಕ್ಕೆ ಕುಚ್ಚನ್ನು ಹಾಕಿದ್ದೀನಿ. 3 ಕುಚ್ಚನ್ನು ಹಾಕಿದ್ದೀನಿ ಒಂದೊಂದು ಕಲರಲ್ಲಿ. ಸೊ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ಸ್ಗಳನ್ನು. ಇದ್ರದ್ದು ವೀಡಿಯೋಸ್ ಬೇಕಂತ ಹೇಳಿದ್ರೆ ನನಗೆ ಒಂದು ಕಮೆಂಟನ್ನು ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ. ಇದ್ರ ಪ್ರೈಸ್ ಬಂದು 420 ತೊಗೊಂಡಿದ್ದೀನಿ ನಾನು. 450 ಇರೋದು. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಟೈಮು, ನನಗೆ ಏನು ಟೈಮ್ ತೊಗೊಳುತ್ತೋ ಅದ್ರ ಮೇಲೆ ನಾನು ಪ್ರೈಸಸ್ನ ಫಿಕ್ಸ್ ಮಾಡ್ತೀನಿ. ಸೊ ನನ್ನ ಈ ಒಂದು ವಿಡಿಯೋಗಳೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.